ಅನೀಸ್ ಕಿಚನ್ಗೆ ಸ್ವಾಗತ. ಇವಾಗ ನಾನು ಮಶ್ರೂಮ್ ಪೆಪ್ಪರ್ ಫ್ರೈ ತುಂಬ ಸುಲಭವಾಗಿ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಮೊದಲಿಗಿದ್ದು ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಒಂದು 4 ಹೆಚ್ಕೊಂಡಿದ್ದೀನಿ, ಟೊಮಾಟೊ ಒಂದು 2 ತೊಗೊಂಡು ಹೆಚ್ಕೊಂಡಿದ್ದೀನಿ, ಸೋಂಪು ಮತ್ತು ಪೆಪ್ಪರ್ ಕಾಳು 1 ಟೇಬಲ್ ಸ್ಪೂನಷ್ಟು. ಬನ್ನಿ ಇವಾಗ ಯಾವ ಥರ ಮಾಡೋದು ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ನಾನು 4 ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಗರಿಗರಿಯಾಗಿ ನಿಮಗೆ ತುಂಬ ಚಪಾತಿಗೋ ಅನ್ನಗೋ ಎಲ್ಲದಕ್ಕೂ ಕಲಿಸ್ಕೊಂಡು ನೀವು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಟೊಮಾಟೊ ಕೂಡ ಹಾಕ್ತೀವಿ. ಈರುಳ್ಳಿ ಫ್ರೈ ಆಗಿದೆ. ಸೊ ಬನ್ನಿ ಟೊಮಾಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಅದು ಕೂಡ ತುಂಬ ಸಾಫ್ಟ್ಗೆ ಆಗಬೇಕು. ಸಾಫ್ಟ್ ಆಗಿದೆ. ಇದು ಅರ್ಶಿನದ ಪುಡಿ ನಾನು ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಚಿಕ್ಕ ಮಕ್ಕಳು ಅದನ್ನು ತಿಂತಾರಂತ. ಸೊ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವಾಗ ಕೂಡ ಹಾಕ್ಬೋದು, ಇಲ್ಲ ಈರುಳ್ಳಿ ಜೊತೆ ಕೂಡ ಹಾಕ್ಬೋದು ನೀವು. ಸ್ವಲ್ಪ ಕರ್ಬೇವಿನ ಸೊಪ್ಪು ಉದುರಿಸೋಣ. ಸೊ ಇದನ್ನು ಕೂಡ ಚೆನ್ನಾಗಿ ನಿಮಗೆ ನೋಡಿ ಸ್ಮ್ಯಾಶಿಯಾಗಿ ಎಷ್ಟು ಚೆನ್ನಾಗಿದೆ ಗ್ರೇವಿ. ಸೊ ಇದಕ್ಕೆ ಸೋಂಪು ಮತ್ತು ಪೆಪ್ಪರ್ ಕಾಳನ್ನು ನಾನು ಚೆನ್ನಾಗಿ ಕುಟ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಮಿಕ್ಸಿಯಲ್ಲಿ. ಸೊ ಧನಿಯಾ ಪೌಡ್ರು ಕೂಡ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಸೊ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಲಿ ಮಸಾಲೆಯಲ್ಲೆಲ್ಲ. ನಾನೇನು ರುಬ್ಕೊಂಡಿದ್ದೀನಿ ಪೌಡರ್ ಅದು ಕೂಡ ಹಾಕ್ಕೊಳ್ಳೋಣ. ಪೆಪ್ಪರ್ ಮತ್ತು ಸೋಂಪು ಇದನ್ನು ತುಂಬ ರುಚಿ ಕೊಡುತ್ತೆ ನಿಮಗೆ. ಸೊ ಇದಕ್ಕೆ ನಾನು ಇವಾಗ ಮಶ್ರೂಮ್ ನೀರೆಲ್ಲ ತೆಗೆದುಬಿಟ್ಟು ಮಶ್ರೂಮ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಒದಗಬೇಕು. ನೋಡಿ ಇವಾಗ ಆಗಿದೆ ಇದು. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಒಂದು ಮಿಕ್ಸ್ ಕೊಡ್ತೀನಿ, ಜೆಂಟಲ್ ಮಿಕ್ಸು. ನೋಡಿದ್ರೆ ಇವಾಗಿದು ಆಗಿದೆ. ಇವಾಗಿದು ಸರ್ವ್ ಮಾಡೋಣ. ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಇನ್ನೂ ಗಟ್ಟಿಗೂ ಕೂಡ ಮಾಡ್ಕೋಬೋದು ನೀವು. ಥ್ಯಾಂಕ್ ಯು ಫಾರ್ ವಾಚಿಂಗ್.